ವಚನಕಾರ ಜೇಡರ ದಾಸಿಮಯ್ಯ. ಕಾಲ 11ನೆಯ ಶತಮಾನದ ಉತ್ತರಾರ್ಧ, 12ನೆಯ ಶತಮಾನದ ಪೂರ್ವಾರ್ಧ. ಜನ್ಮಸ್ಥಳ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮೂದನೂರು ಗ್ರಾಮ. ತಂದೆ ತಾಯಿ ಕಾಮಯ್ಯ ಮತ್ತು ಶಂಕರಿ. ಪತ್ನಿ ವಚನಕಾರ್ತಿ ದುಗ್ಗಳೆ. ಅಂಕಿತ ನಾಮ ರಾಮನಾಥ. ಶರಣ ಸಾಹಿತ್ಯದ ಪ್ರವರ್ತಕ, ಮೊದಲ ವಚನಕಾರ ಜೇಡರ ದಾಸಿಮಯ್ಯನವರು. ಇವರ ಆರಾಧ್ಯ ದೈವ ರಾಮನಾಥ. ಇದೇ ಅಂಕಿತದಲ್ಲಿ ದೊರೆತಿರುವ ವಚನಗಳು ಅಂದಾಜು 176. ದಾಸಿಮಯ್ಯನವರು ಬಸವೇಶ್ವರರಿಗಿಂತ ಸುಮಾರು 100 ವರ್ಷಗಳ ಹಿಂದೆ ವಾಸಿಸುತ್ತಿದ್ದರು. ಆನಂತರ ಬಂದ ಬಸವಾದಿ ಶಿವಶರಣರು ತಮ್ಮ ವಚನಗಳಲ್ಲಿ ದಾಸಿಮಯ್ಯ ಮತ್ತು ಅವರ ಪತ್ನಿ ದುಗ್ಗಲೆ ಅವರು ಪ್ರದರ್ಶಿಸಿದ ಭಕ್ತಿ, ನಡತೆ ಮತ್ತು ದಾನವನ್ನು ಕೊಂಡಾಡಿದ್ದಾರೆ, ಸ್ಮರಿಸಿದ್ದಾರೆ ಮತ್ತು ಅವರ ಜೀವನದಿಂದ ಪ್ರಭಾವಿತರೂ ಆಗಿದ್ದಾರೆ. ಕಾಯಕ ಬಟ್ಟೆ ನೇಯುವ ನೇಕಾರ ವೃತ್ತಿ. ಶರಣ ದಾಸಿಮಯ್ಯನವರು ಶಿವನಿಗೆ ಬಟ್ಟೆ ನೇಯ್ದು ಕೊಟ್ಟು ಅಪೂರ್ವ ಭಕ್ತಿಯನ್ನು ಮೆರೆದಿದ್ದಾರೆ ಎಂಬುದಾಗಿ ಐತಿಹ್ಯಗಳ ಉಲ್ಲೇಖ. ವಚನಗಳ ಆಶಯ: ದಾನದ ಮಹತ್ವ, ದಾಂಪತ್ಯ ಜೀವನದ ಶಿಸ್ತು, ಸ್ತ್ರೀ ಪುರುಷ ಸಮಾನತೆ, ಭಕ್ತಿ ಮುಕ್ತಿಯ ವಿಚಾರಗಳು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನೇನೆಂಬೆ ರಾಮನಾಥ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎನ್ನುತ್ತ ಜಗದ ಪ್ರತಿಯೊಂದಕ್ಕೂ ಕಾರಣೀಭೂತವಾದ ದಿವ್ಯ ಶಕ್ತಿಯೊಂದು ಅಸ್ತಿತ್ವದಲ್ಲಿದೆ ಎನ್ನುವ ಅರಿವನ್ನು ಸರಳವಾಗಿ ಸಾರಿದವರು ದಾಸಿಮಯ್ಯನವರು. ಇವರ ಈ ನುಡಿಗಳು ಆಡು ಮಾತಿನವಲ್ಲ, ಅರಿವಿನಿಂದ ಬಂದಂಥವು. ಹಾಗೆಂದೇ ಮುಂದುವರಿದು ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಹುನ್ನಿಗಳನೇನೆಂಬೆ ಎಂಬ ಪ್ರಶ್ನೆಯನ್ನು ಮುಂದಿಡುತ್ತಾರೆ. ಆದ್ದರಿಂದ ದಾಸಿಮಯ್ಯನವರ ನಿಷ್ಠೆ ಎಲ್ಲವೂ ಆ ಪರಮ ಸತ್ಯಕ್ಕೆ, ಪರಮ ಅಸ್ತಿತ್ವಕ್ಕೆ ಎನ್ನಬಹುದು. ದಾಸಿಮಯ್ಯನವರ ವಚನಗಳಲ್ಲಿ ರೂಪಾಲಂಕಾರ ವಿಶೇಷವಾಗಿದ್ದು ಸರಳತೆ, ಸಾಹಿತ್ಯಿಕ ಗುಣ ಹಾಗೂ ಮೌಲ್ಯಗಳಿಂದ ಕೂಡಿದೆ. ವಚನಗಳಲ್ಲಿ ದಾಸಿಮಯ್ಯನವರ ವಿಡಂಬನೆ ಕೆಲವೊಮ್ಮೆ ನಯವಾದರೆ ಮತ್ತೊಮ್ಮೆ ಒರಟಾಗುತ್ತದೆ. ಭಾವ ಬುದ್ಧಿಗಳ ಹದವಾದ ಮಿಶ್ರಣದಿಂದ ಪರಿಣಾಮಕಾರಿಯಾಗಿ ಓದುಗರಿಗೆ, ಕೇಳುವವರಿಗೆ ತಲುಪುವಂತಿದೆ. ಮರನೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗಾತ್ಮನ ನಾರೂ ಕಾಣದಂತಿರಿಸಿದೆ, ನೀ ಬೆರೆಸುವ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ. ಜೇಡರ ದಾಸಿಮಯ್ಯನವರ ಮತ್ತೊಂದು ಪ್ರಸಿದ್ಧ ವಚನದಲ್ಲಿ ಎಲ್ಲಾ ಬಗೆಯ ಸಿರಿ ಸಂಪತ್ತಿಗಿಂತಲೂ ಒಳ್ಳೆಯ ನಡೆ ನುಡಿ ಮತ್ತು ಅದಕ್ಕೆ ಪ್ರೇರಣೆಯನ್ನು ನೀಡುವ ಶಿವಶರಣ ಶರಣೆಯರ ವಚನಗಳೇ ಮಿಗಿಲಾದವು ಎಂಬ ಸಂಗತಿಯನ್ನು ತಿಳಿಸುವ ಈ ಒಂದು ವಚನ: ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯ ಒಂದರೆಗಳಿಗೆ ಇತ್ತಡೆ, ನಿಮ್ಮ ನಿತ್ತೆ ಕಾಣ ರಾಮನಾಥ. ಕರಿಯ ನಿತ್ತಡೆ ಒಲ್ಲೆ ಎಂದರೆ ಇತರರು ಆನೆಯನ್ನು ಉಡುಗೊರೆಯಾಗಿ ನೀಡಿದರೆ ಅದು ತನಗೆ ಬೇಡವಾದುದು, ಬೇಕಾಗಿಲ್ಲ. ಇದೊಂದು ರೂಪಕವಾಗಿ ಇಲ್ಲಿ ಬಳಕೆಯಾಗಿದೆ. ಆನೆಯು ರಾಜ ಪದವಿಯ ಸಂಕೇತವಾಗಿದೆ. ರಾಜನ ಪಟ್ಟವೇ ದೊರೆತರೂ ಅದು ತನಗೆ ಬೇಡ ಎಂಬುದಾಗಿ
ಸಿರಿಯನಿತ್ತಡೆ ಒಲ್ಲೆ. ಯಾರಾದರೂ ತನಗೆ ದೊಡ್ಡ ಪ್ರಮಾಣದ ಸಿರಿ ಸಂಪತ್ತನ್ನು ಉಡುಗೊರೆಯಾಗಿ ನೀಡಿದರೆ ಅದೂ ತನಗೆ ಬೇಡ. ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ ಅಂದರೆ ಯಾರಾದರೂ ತನಗೆ ದೊಡ್ಡ ರಾಜ್ಯವನ್ನು ಕೊಟ್ಟರೆ ಅದೂ ಬೇಡ. ಬದಲಾಗಿ ಶಿವಶರಣ ಶರಣೆಯರ ವಚನಗಳಲ್ಲಿ ಸಂಗತಿಗಳನ್ನು ತುಸು ಸಮಯ ಕೇಳುವಂತಾದರೆ ಸಾಕು. ತನ್ನ ಮೆಚ್ಚಿನ ದೇವರಾದ ಶಿವನನ್ನೇ ಬಿಟ್ಟುಕೊಡುತ್ತೇನೆ. ಈ ನುಡಿಗಳು ಒಂದು ರೂಪಕವಾಗಿ ಈ ವಚನದಲ್ಲಿ ಸೊಗಸಾಗಿ ಬಳಕೆಗೊಂಡಿವೆ. 12ನೆಯ ಶತಮಾನದ ಶಿವಶರಣೆಯರ ಪಾಲಿಗೆ ದೇವರು ಎನ್ನುವ ಕಲ್ಪನೆ ಮರ ಅಥವಾ ಮಣ್ಣು, ಲೋಹ, ಕಲ್ಲಿನ ರೂಪದ್ದಾಗಿರಲಿಲ್ಲ. ಅವರ ದೇವರು ವ್ಯಕ್ತಿಯಲ್ಲಿ ಒಳ್ಳೆಯ ನಡೆ ನುಡಿಯನ್ನು ರೂಪಿಸಿಕೊಳ್ಳಲು ನೆರವಾಗುವ ಅರಿವಿನ ರೂಪದಲ್ಲಿತ್ತು. ಆದ್ದರಿಂದಲೇ ದೇವರನ್ನು ಪೂಜಿಸುವ ಎಲ್ಲಾ ಬಗೆಯ ಆಚರಣೆಗಳಿಗಿಂತಲೂ ಅರಿವನ್ನು ಮೂಡಿಸುವ ವಚನಗಳೇ ಮಿಗಿಲಾದವು ಎಂಬ ನಿಲುವನ್ನು ಶಿವಶರಣ ಶರಣೆಯರು ಹೊಂದಿದ್ದರು. ಇಂತಹ ಲೋಕೋದ್ಧಾರದ ಮಹತ್ ಕಾರ್ಯಕ್ಕೆ ವಚನ ಸಾಹಿತ್ಯದ ನಾಂದಿ ಹಾಡಿದ ಆದ್ಯ ವಚನಕಾರರು ಜೇಡರ ದಾಸಿಮಯ್ಯನವರು.